टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಇನ್ನು ಅಣುಸ್ಥಾವರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ಅಣುಸ್ಥಾವರಗಳನ್ನು ಮಾಡ್ತೀವಿ, ಅಣು ವಿದ್ಯುತ್ ಸ್ಥಾವರಗಳನ್ನು ಅಂದ ತಕ್ಷಣ ಪ್ರತಿಭಟನೆಗಳು ಶುರುವಾಗ್ತವೆ. ರಾಜ್ಯದಲ್ಲಿ ಮತ್ತೊಂದು ಅಣುಸ್ಥಾವರ, ಅಣು ವಿದ್ಯುತ್ ಸ್ಥಾವರ ಆಗ್ತಾ ಇದೆಯಾ? ಸಂಪುಟ ಸಭೆಯಲ್ಲಿ ಇವತ್ತು ಅನುಮೋದನೆ ಕೂಡ ಸಿಗುವ ಸಾಧ್ಯತೆ ಇದೆ. ಪರಮಾಣು ವಿದ್ಯುತ್ ಸ್ಥಾವರ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಚರ್ಚೆ ಆಗುತ್ತೆ. ಎಲ್ಲೆಲ್ಲಿ ಹಾಗಾದರೆ ಸಂಭಾವ್ಯ ಸ್ಥಳಗಳ ಗುರುತು ಅದನ್ನು ಕೂಡ ಪತ್ತೆ ಹಚ್ಚಿದ್ದಾರೆ, ಎಲ್ಲೆಲ್ಲಿ ಮಾಡಬೇಕು ಅಂತ. ಕೆಲವೊಂದು ಸ್ಥಳಗಳನ್ನು ಗುರುತಿಸಲಾಗಿದೆ. ಸಂಪುಟ ಸಭೆಯಲ್ಲಿ ತಾತ್ವಿಕ ಅನುಮೋದನೆ ಇವತ್ತು ಸಿಗಬಹುದು. ಕೈಗಾ ಪರಮಾಣು ವಿದ್ಯುತ್ ಸ್ಥಾವರದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಅಲ್ಲಿ ಆದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ವಿರೋಧ, ನಿಮಗೇನು ಬರೀ ಉತ್ತರ ಕನ್ನಡ ಮಾತ್ರ ಕಾಣುತ್ತಾ? ನಿಮಗೆ ನಮ್ಮನ್ನು ಯಾವ ರೀತಿ ಬೇಕಾದರೂ ಶೋಷಣೆ ಮಾಡ್ಬೋದಾ? ಎಸ್, ಕೇಳೋಕ್ಕೂ ಕೂಡ ಒಂದು ಅರ್ಥ ಇದೆ, ಅದರಲ್ಲಿ ಯಾವುದೇ ಡೌಟೇ ಇಲ್ಲ. ನೀವು ಎಲ್ಲೆಲ್ಲಿ ಈ ಪರಿಸರ ಭಾಳ ಸಮೃದ್ಧವಾಗಿದೆ, ಶ್ರೀಮಂತವಾಗಿದೆ ಅಂಥ ಕಡೆಗೆಲ್ಲ ಕೆಡಿಸುವಂಥ ಪ್ರಯತ್ನವನ್ನು ಮಾಡ್ತೀರಿ. ಈ ರೀತಿ ಪ್ರಶ್ನೆಗಳು ಕೂಡ ಎದ್ದಿದ್ವು, ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು ಹಿಂದೂ ಕೂಡ. ಅದಾದ ನಂತರ ಎಲ್ಲೆಲ್ಲಿ ಯಾವ್ಯಾವಾಗ ಇದರ ಪ್ರಸ್ತಾಪಗಳು ಬಂದಿದೆ ಅವಾಗೆಲ್ಲವಾಗಲೂ ಕೂಡ ಅದೇ ರೀತಿಯ ಪ್ರತಿಭಟನೆ. ಇದನ್ಯಾವುದಕ್ಕೆ ನಾಂದಿ ಹಾಡುತ್ತೋ ನೋಡೋಣ ಬನ್ನಿ. ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಬಹಳ ಗಮನಿಸಬೇಕಾದಂಥ ಸಂಗತಿ, ಕೈಗಾ ಅಣುಸ್ಥಾವರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿತ್ತು ನಾವು ನೋಡಿದ್ವಿ. ಶಿವರಾಮ್ ಕಾರಂತ್ ಅಂತವರು ಕೂಡ ಮುಂಚೂಣಿಯಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಿದ್ದು ಕೂಡ ನಮಗೆ ಜ್ಞಾಪಕ ಇದೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈಗ ಮತ್ತೆ ಅಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಬೇಕು ಅಂತ ಎಲ್ಲಿ ಮಾಡ್ತಾರಂತೆ, ಯಾವ ಸ್ಥಳದಲ್ಲಿ, ಇದರ ನಿಜಕ್ಕೂ ಇದರ ಅಗತ್ಯ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ರಂಗನಾಥ್, ಇಡೀ ದೇಶ ಗ್ರೀನ್ ಎನರ್ಜಿ ಕಡೆ ಆ ಒಂದು ಇಂಧನವನ್ನ ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮುಂದುವರಿಸಿದೆ. ಅದರ ಒಂದು ಭಾಗವಾಗಿ ಇದೀಗ ರಾಜ್ಯದಲ್ಲೂ ಕೂಡ ಮತ್ತೊಂದು ಪರಮಾಣು ವಿದ್ಯುತ್ ಸ್ಥಾವರದ ಸ್ಥಾಪನೆಗೆ ಸರ್ಕಾರ ಚಿಂತನೆಯನ್ನು ನಡೆಸಿರುವಂಥದ್ದು. ಕೇವಲ ರಾಜ್ಯ ಸರ್ಕಾರ ಮಾತ್ರವಲ್ಲ, ಕೇಂದ್ರ ಸರ್ಕಾರದ ಜೊತೆಗೂಡಿ ಒಂದು ಪರಮಾಣು ವಿದ್ಯುತ್ ಸ್ಥಾವರವನ್ನ ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಬಗ್ಗೆ ಬಹುತೇಕ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾದಂತಹ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ದೊರೆತರೆ ಒಂದು ತಾತ್ವಿಕವಾಗಿ ಆ ಒಂದು ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಈಗಾಗಲೇ NTPC ಅಂದ್ರೆ ನ್ಯಾಷನಲ್ ಥರ್ಮಲ್ ಕಾರ್ಪೊರೇಷನ್ ಏನಿದೆ, ಅದು ಎಲ್ಲೆಲ್ಲಿ ಸ್ಥಾಪನೆಯನ್ನ ಪರಮಾಣು ವಿದ್ಯುತ್ ಸ್ಥಾವರ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಸೂಕ್ತವಾದಂತಹ ಸ್ಥಳ ಅಂತೇಳಿ ಒಂದಷ್ಟು ಪ್ರಾಥಮಿಕ ಅಧ್ಯಯನವನ್ನು ನಡೆಸಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ಕೇಂದ್ರ ಸರ್ಕಾರಕ್ಕೂ ಕೂಡ ವರದಿಯನ್ನು ಸಲ್ಲಿಸಿದೆ. ಆ ವರದಿಯನ್ನು ಆಧರಿಸಿ ಸಂಭಾವ್ಯ ಸ್ಥಳಗಳ ಮುಂದಿನ ಪರಿಶೀಲನೆಯನ್ನ ರಾಜ್ಯ ಸರ್ಕಾರ ನಡೆಸಬೇಕಾಗುತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ನಲ್ಲಿ ಒಂದು ತಾತ್ವಿಕ ಅನುಮೋದನೆಯನ್ನ ಕೊಡುವಂತ ಸಾಧ್ಯತೆ ಇದೆ. ಒಂದು ರಾಜ್ಯದ ಇಂಧನ ಉತ್ಪಾದನೆಯ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವ ಅಂತ ಅನ್ಸಿದ್ರು ಕೂಡ ಕರ್ನಾಟಕ ಪರಿಸರದ ದೃಷ್ಟಿಯಿಂದ ಅತ್ಯಂತ ಸಂಪದ್ಭರಿತವಾದಂಥ ರಾಜ್ಯ. ಇಂಥ ಒಂದು ರಾಜ್ಯದಲ್ಲಿ ಈ ರೀತಿ ಪರಮಾಣು ವಿದ್ಯುತ್ ಸ್ಥಾವರಗಳು, ಉಷ್ಣ ವಿದ್ಯುತ್ ಸ್ಥಾವರಗಳು ಪದೇ ಪದೇ ಸ್ಥಾಪನೆ ಆಗ್ತಾ ಹೋದ್ರೆ ಪರಿಸರದ ಹಾನಿ ಎಷ್ಟಾಗಬಹುದು ಅನ್ನೋ ಬಗ್ಗೆ ಆತಂಕ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಈಗಾಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಉತ್ತರ ಕರ್ನಾಟಕ ಭಾಗ, ಅದರಲ್ಲೂ ಕೊಪ್ಪಳ ಜಿಲ್ಲೆಯ ಆಸುಪಾಸಿನಲ್ಲಿ ಈ ಒಂದು ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಆಗುವಂತಹ ಸಾಧ್ಯತೆಗಳ ಬಗ್ಗೆ ಅಧಿಕಾರಿಗಳ ವರ್ಗ ಹೇಳ್ತಾ ಇದೆ. ಆದ್ರೆ ಈಗಾಗಲೇ ಕೊಪ್ಪಳ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳು ಈ ರೀತಿಯ ಘಟಕಗಳ ಸ್ಥಾಪನೆಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ಹಾಗಂತ ಕರಾವಳಿ ಭಾಗಕ್ಕೆ ಬರ್ತೀರಾ ಅಂದ್ರೆ ಖಂಡಿತ ಅಲ್ಲಿಯೂ ಕೂಡ ಈ ರೀತಿಯ ಫೀಸಿಬಲ್ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಇರುವಂತಹ ಕೈಗಾ ಅಣುವಿದ್ಯುತ್ ಸ್ಥಾವರವನ್ನು ಕೂಡ ಅದರ ವಿಸ್ತರಣೆಯ ಪ್ರಕ್ರಿಯೆ ಪ್ರಾರಂಭ ಆದಾಗ ದೊಡ್ಡ ಮಟ್ಟಿಗಿನ ವಿರೋಧ ವ್ಯಕ್ತವಾಗಿತ್ತು. ಅಲ್ಲಿನ ಪರಿಸರಕ್ಕೆ ಮಾತ್ರವಲ್ಲ, ಇಡೀ ಜಿಲ್ಲೆಯ ಪರಿಸರಕ್ಕೂ ಕೂಡ ಹಾನಿಯಾಗುತ್ತೆ ಅನ್ನುವಂತ ಆತಂಕವನ್ನ ಅಲ್ಲಿನ ನಾಗರಿಕರು ಮತ್ತು ಪರಿಸರವಾದಿಗಳು ವ್ಯಕ್ತಪಡಿಸಿದ್ರು. ಇದೀಗ ಯಾವ ಜಿಲ್ಲೆಯನ್ನ ಸರ್ಕಾರ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಹೊರಡುತ್ತೆ ಅನ್ನೋದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ವಿವಾದ ಕೂಡ ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ತದಡಿಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಾಗಲೂ ಕೂಡ ವಿರೋಧ ವ್ಯಕ್ತವಾಯಿತು. ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಇದೀಗ ಮತ್ತೊಂದು ಪರಮಾಣು ವಿದ್ಯುತ್ ಸ್ಥಾವರವನ್ನ ರಾಜ್ಯದಲ್ಲಿ ಸ್ಥಾಪನೆ ಮಾಡೋ ಮೂಲಕ ಎಲ್ಲೋ ಒಂದ್ ಕಡೆ ಅಪಾಯವನ್ನ ನಾವೇ ಕರ್ನಾಟಕಕ್ಕೆ ಮೈ ಮೇಲೆ ಎಳೆದುಕೊಳ್ಳುವಂತಹ ಕೆಲಸಕ್ಕೆ ನಾವು ಮುಂದಾಗ್ತಿದೀವಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಇದು ಕೇವಲ ರಾಜ್ಯ ಸರ್ಕಾರದ ನಿರ್ಧಾರ ಮಾತ್ರ ಅಲ್ಲದೆ ಇರೋದ್ರಿಂದಾಗಿ ಕೇಂದ್ರ ಸರ್ಕಾರವು ಕೂಡ ಒಂದಷ್ಟು ಅಧ್ಯಯನವನ್ನ ನಡೆಸುತ್ತೆ. ಕೇಂದ್ರ ಸರ್ಕಾರದ ವಿದ್ಯುತ್ ಉತ್ಪಾದನೆಯ ಮಾನದಂಡ ಮತ್ತು ಅದರ ಗುರಿಯನ್ನ ನಿರ್ಧರಿಸಿ ಮತ್ತು ಅದು ಎಲ್ಲೆಲ್ಲಿ ಸ್ಥಳವನ್ನ ಆಯ್ಕೆ ಮಾಡುತ್ತೆ ಅದರನ್ನ ಆಧರಿಸಿ ರಾಜ್ಯಗಳು ಸ್ಥಳವನ್ನ ಕೊಡಬೇಕಂತ ಒಂದು ಪರಿಸ್ಥಿತಿ ಕೂಡ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡರ ಜವಾಬ್ದಾರಿ ಹೇಗೆ ಮುಂದೆ ಇದನ್ನ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಆದ್ರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದು ಸುದೀರ್ಘವಾದಂತಹ ಚರ್ಚೆಯಾಗಿ ಕ್ಯಾಬಿನೆಟ್ ಒಂದು ತಾತ್ವಿಕ ಅನುಮೋದನೆಯನ್ನ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.